ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದೀಯಾ? ಆ್ಯಂಡ್ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ಯಾ, ಇವತ್ತು ವ್ಯಾಲೆಂಟೈನ್ಸ್ ಡೇ, ಹಂಗಂತ ನಾನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಲ್ಲ. ಏನು ಸ್ಪೆಷಲ್ ಅಂದರೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡ್ವಲ್ಲ, ಸೊ ಇವತ್ತು ಹಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ನಾನು ಎದ್ದಿರೋದೇ 11:40 ಆಗಿದೆ ಟೈಮು. ಈಗ ಎದ್ದಿದ್ದೀನಿ ಬಿಕಾಸ್ ನಾನು ಇವಾಗ ನಿದ್ದೆ ಮಾಡಿಲ್ಲ ಅಂದರೆ ನಂಗೆ ಸಂಜೆ ನೈಟ್ ಶಿಫ್ಟ್ ಇದೆ, ಆವಾಗ ನಿದ್ದೆ ಮಾಡಿಬಿಡ್ತೀನಿ ಅಂತ. ಆ್ಯಂಡ್ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ, ಬೇಗ ಪಟ 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 ಅಂತ ಫಿನಿಶ್ ಮಾಡಬೇಕು. ಆ್ಯಂಡ್ ನಾನು ಒಂದು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್, ನಾನು ವ್ಯಾಲೆಂಟೈನ್ಸ್ ಡೇಗೆ ಅಂತ ಒಂದು ರೀಲ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಸಿ, ಅದು ನನ್ನ ಹತ್ರ ಇರಲಿಲ್ಲ. ರೆಡ್ ಕಲರ್ ಕಾಸ್ಟ್ಯೂಮ್ಸ್ ಅಂತ ಕೀರ್ತಿ ಕಾಸ್ಟ್ಯೂಮ್ ಇತ್ತು ಒಂದು, ಆ ಡ್ರೆಸ್ ಎಲ್ಲ ತರಿಸಿ ಜ್ಯುವೆಲ್ರೀಸ್ ಎಲ್ಲ ಅದಕ್ಕೆ ಬುಕ್ ಮಾಡಿ ಮರ್ತಿ ಹೋಗ್ಬಿಡಿನಿ ಲಿಟ್ರಲಿ ವ್ಯಾಲೆಂಟೈನ್ಸ್ ಡೇ ಅಂತ. ಸೊ ಇವತ್ತೇ ಪೋಸ್ಟ್ ಮಾಡ್ತೀನಿ, ಎಲ್ಲರೂ ಲೈಕ್ ಕೊಟ್ಟು ಬಿಡಿ. ಆ್ಯಂಡ್ ರೀಲ್ ಮಾಡಬೇಕು, ಅಡುಗೆ ಮಾಡಿಡಬೇಕು ಮನೇಲಿ. ಆಮೇಲೆ ನಾನು ನನ್ನ ಮೊಬೈಲ್, ಹೌದು ನನ್ನ ಈ ಮೊಬೈಲ್ ಎಕ್ಸ್ಚೇಂಜ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಗ್ರೀನ್ ಲೈನ್ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ ನನಗೆ ಗೊತ್ತಿಲ್ಲ. ನನಗಿದು ಸ್ಟಾರ್ಟ್ ಆದಮೇಲೆ ತುಂಬ ಮೊಬೈಲ್ ಹಾಳಾಗ್ತಾ ಇದೆ, ಬ್ಯಾಟ್ರಿ ನಿಲ್ತಿಲ್ಲ, ಹ್ಯಾಂಗಿಂಗ್ ಇದೆ. ಸೊ ಇದನ್ನು ಎಕ್ಸ್ಚೇಂಜ್ ಕೊಡೋಣ ಅಂತ, ಬಟ್ ನಂಗೆ ಕೊಡೋಕೆ ಇಷ್ಟ ಇಲ್ಲ. ಇದು ಆಲ್ರೆಡಿ ಗ್ರೀನ್ ಲೈನ್ ಬಂದು 3 months ಆಯಿತು ಅನಿಸುತ್ತೆ, ಬಟ್ ಆದರೂ ನನಗೆ ಕೊಡೋಕೆ ಇಷ್ಟ ಇಲ್ಲ. ಒಂದೊಂದು ಏನಂತಾರೆ, ಯಾವುದಾದ್ರೂ ಒಂದು ವಸ್ತು ನಿಮಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆದರೆ ಅದರಿಂದ ದೂರ ಆಗೋಕ್ಕಾಗಲ್ಲ. ಸೊ ಹಂಗೆ ನನಗೂ ಈ ಮೊಬೈಲ್ ತುಂಬ ಇಷ್ಟ. ಬಿಕಾಸ್ ಇದರಿಂದನೇ ನಾನು ಫೋಟೋಸ್ ಸ್ಕಿಲ್ ಕಲ್ತಿದ್ದೆ ಆಗಲಿ, ವಿಡಿಯೋಸ್ ಎಷ್ಟೊಂದು ಮಾಡಿದ್ದೀನಿ ಇದರಿಂದ. ಆ್ಯಂಡ್ ಈ ಫೋನ್ ಕೊಡೋಕ್ಕೆ, ಈ ಫೋನ್ ನಾನು ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಇದು ಟೆಂಪರ್ ಗ್ಲಾಸ್ ತೆಗಿಬೇಕು. ಅದಕ್ಕೆ ಇಷ್ಟ ಇಲ್ಲ ನಂಗೆ ಫಸ್ಟ್ ಆಫ್ ಆಲ್. ಬಿಕಾಸ್ ಈ ಟೆಂಪರ್ ಗ್ಲಾಸ್ ಶಶಿಯನ್ನು ಹಾಕ್ಕೊಟ್ಟಿದ್ದು ಅವ್ನ ಕೈಯಾರೆ, ಬಟ್ ಹೊಡೆದೋದು ತೆಗ್ದಿಲ್ಲ. ಬಟ್ ಈಗ ತೆಗಿಬೇಕು, ಅದಕ್ಕೆ ಇಷ್ಟ ಇಲ್ಲ ನನಗೆ ಈ ಫೋನ್ ಕೊಡೋಕ್ಕೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಡ್ಯಾಡಿ ಫೋನ್ ಹಾಳಾಗ್ಬಿಟ್ಟಿದೆ. ಅದಕ್ಕೆ ಎಕ್ಸ್ಚೇಂಜ್ ಕೊಟ್ಟು ಆ ಬರೋ ಹೊಸ ಫೋನ್ನ ನಮ್ಮ ಡ್ಯಾಡಿಗೆ ಕೊಡೋಣ ಅಂತ. ಸೊ ಆದರೆ ಐಫೋನ್ ಇದೆ, ಐಫೋನ್ ನಾನು ಯೂಸ್ ಮಾಡಲ್ಲ, ಈ ಥರ ಯಾವುದಾದ್ರು ಒಂದು ಇಟ್ಕೊಂಡಿರ್ತೀನಿ. ಎಷ್ಟೋ ಜನ ಕೇಳ್ತಾರೆ, ಐಫೋನ್ ಇಟ್ಕೊಂಡು ಯಾಕೆ ನೀನು ಬೇರೆ ಮೊಬೈಲ್ ಯೂಸ್ ಮಾಡ್ತೀಯ ಅಂತ. ನಂಗೆ ತುಂಬ ಹ್ಯಾಂಡಿ ಇರಲ್ಲ ಐಫೋನ್ಗೆಲ್ಲ, ತುಂಬ ಪ್ರೊಸೀಜರ್ಸ್, ತುಂಬ ನನಗೆ ಸಿಟ್ಟು ಬಂದುಬಿಡುತ್ತೆ. ಅದು ಹುಡ್ಕೋಷ್ಟಲ್ಲ ಇದು ಹುಡ್ಕೋಷ್ಟಲ್ಲ, ಅದು ಡೌನ್ಲೋಡ್ ಆಗಲ್ಲ, ಇದು ಡೌನ್ಲೋಡ್ ಆಗಲ್ಲ. ಆ್ಯಂಡ್ ಅದಕ್ಕೆ ಈ ಥರ ಯಾವುದಾದ್ರು ಒಂದು ಮೊಬೈಲ್ ಇಟ್ಕೊಂಡಿರ್ತೀನಿ. ನೋಡೋಣ, ನಮ್ಮ 2ನೇ ಅಕ್ಕ ಫೋನ್ ಎಕ್ಸ್ಚೇಂಜ್ ಮಾಡಿದ್ಲು, ಹೊಸ ಫೋನ್ ತೊಗೊಂಡ್ಲು ಅವಳು ಐಫೋನ್. ಅವಳ ಫೋನ್ ಇದೆ ಹಳೇದು, ಅದನ್ನು ನಾನು ಇನ್ಮೇಲೆ ಯೂಸ್ ಮಾಡ್ತೀನಿ. ಸೊ ಈ ಮೊಬೈಲ್ ಎಕ್ಸ್ಚೇಂಜ್ ಮಾಡಿಸಿ ಡ್ಯಾಡಿಗೆ ಮೊಬೈಲ್ ಕೊಡ್ಸೋಣ ಇವತ್ತು, ಅದಕ್ಕೆ ಹೋಗೋಣ ಅಂತ. ಬಟ್ ಇಟ್ ಹರ್ಟ್ಸ್. ನನಗೇನು ಗೊತ್ತಾ, ತುಂಬ ಮೆಮೊರೀಸ್ ಕಲೆಕ್ಟ್ ಮಾಡ್ತೀನಿ ನಾನು, ಏನೇ ಆಗಲಿ. ಇವಾಗ ನಾನು ನನ್ನ ಫ್ರೆಂಡ್ಸ್ ಒಂದು ಮೂವಿಗೆ ಹೋಗ್ತೀವಿ, ಆ ಟಿಕೆಟ್ ಕೂಡ ಬಿಸಾಕಲ್ಲ, ಆ ಟಿಕೆಟ್ ಕೂಡ ನಾನು ಇಟ್ಕೋತೀನಿ, ಆ ಥರ ಪರ್ಸನ್ ನಾನು. ಸೊ ಇದು ತೆಗಿಯೋಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಇದು ತೆಗೆದ್ರು ಈ ಟೆಂಪರ್ ಗ್ಲಾಸ್ ನಾನು ಇಟ್ಕೊಂಡಿರ್ತೀನಿ, ಏನೂ ಮಾಡಲ್ಲ. ಬಿಕಾಸ್ ಅವ್ನ ಕೈಯಾರೆ ಹಾಕ್ಕೊಟ್ಟಿದ್ದು. ಸೊ ನೆನಪಿಗಂತ ಇದಿದೆ, ಇದು ತೆಗಿಯೋಕ್ಕೆ ಇಷ್ಟ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಟೆಂಪರ್ ಗ್ಲಾಸ್ ಹಂಗೆ ಇಟ್ಕೊಂಡಿರೋಣ. ಸೊ ಅಲ್ಲಿಗೆ ಬೇರೆ ಹೋಗಬೇಕು, ಮೊಬೈಲ್ ಎಕ್ಸ್ಚೇಂಜಿಗೆ ಬೇರೆ ಹೋಗಬೇಕು, ತುಂಬ ಕೆಲಸ ಇದೆ. ಪಟ್ ಅಂತ ಬೇಗ ಮಾಡೋಣ. ಸೊ ಈಗ ಫಸ್ಟು ನಾನು ರೀಲ್ ಮಾಡಿಬಿಡ್ತೀನಿ, ಬೇಗ ರೀಲ್ ಮಾಡಿ ಪೋಸ್ಟ್ ಮಾಡಿಬಿಟ್ಟು ಅಡುಗೆ ಮಾಡಿ, ಆಮೇಲೆ ನಮ್ಮ ಮಮ್ಮಿನ ಅವ್ರ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಬೇಕಿತ್ತು, ಅಲ್ಲಿಗೆ ಡ್ರಾಪ್ ಮಾಡಿ ಬಂದು ಫೋನ್ ಎಕ್ಸ್ಚೇಂಜ್ಗೆ ಹೋಗೋಣ. ಸೊ ಅಲ್ಲಿವರೆಗೂ ಬಾಯ್. ಸೊ ಹಾಯ್. ಸೊ ಇವತ್ತಿನ ಕಾಸ್ಟ್ಯೂಮ್ ಇದು ರೆಡ್ ಒನ್, ತುಂಬ ಕ್ಯೂಟ್ ಅಂತ ಹೇಳ್ಬೋದು. ಸಾರಿ, ಉಲ್ಟಾ ಇಟ್ಕೊಡಿ. ಇದು ತುಂಬ ಕ್ಯೂಟ್ ಕಾಸ್ಟ್ಯೂಮ್ ಇದು. ನಾವು ಮೈಸೂರಿಗೆ ಹೋಗಿದ್ವಿ, ನಾವು ಕೀರ್ತಿ, ಶ್ರೇಯಾ ಅವರೆಲ್ಲ. ಆಗ ಇದು ಕೀರ್ತಿ ಪರ್ಚೇಸ್ ಮಾಡಿರುವಂಥ ಡ್ರೆಸ್ಸು. ಸೊ ಇದನ್ನು ಸ್ಟೈಲ್ ಮಾಡೋಣ. ಆ್ಯಂಡ್ ಸಾಂಗ್ ಇನ್ನೂ ಹೇಳಿಲ್ಲ ಅಲ್ಲ ನಾನು ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಯಾವುದನ್ನ ರೀಲ್ ಮಾಡಬೇಕಾದ್ರೆ ಯಾವ ಸಾಂಗ್ಗೆ ರೆಡಿ ಹಾಕ್ತಿರ್ತೀನಲ್ವ, ಆ ಸಾಂಗ್ ಮಾಡಬೇಕು ಅಂತ ಆ ಸಾಂಗ್ನ ಬ್ಯಾಕ್ಗ್ರೌಂಡಲ್ಲಿ ಹಾಕಿ ಬಿಟ್ಬಿಟ್ಟಿರ್ತೀನಿ ರೆಡಿ ಆಗೋವರೆಗೂ. ಬಿಕಾಸ್ ಇಮ್ಯಾಜಿನೇಷನ್ ಮಾಡ್ಕೊತಿರ್ತೀನಿ, ಇದಕ್ಕೆ ಈ ಥರ ರಿಯಾಕ್ಷನ್ ಕೊಡಬೇಕು, ಓಕೆ ಈ ಒಂದು ಲೈನ್ಗೆ ಈ ಥರ ರಿಯಾಕ್ಷನ್ ಕೊಡಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ರೆಡಿ ಹಾಕ್ತಾ ಇರ್ತೀನಿ. ಸೊ ಸಾಂಗ್ ಆನ್ ಮಾಡೋಣ. ಸಾಂಗ್ ಯಾವುದಂದ್ರೆ ಗೊತ್ತಾಯ್ತಲ್ಲ ಯಾವ ಸಾಂಗ್ ಅಂತ. ನೆನಪಿರಲಿ
ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸ್ಕಿನ್ ಕೇರ್ ಮಾಡ್ಬಿಡ್ತೀನಿ. ಸ್ಕಿನ್ ಕೇರ್ ಮಾಡಿ ಡ್ರೆಸ್ ಹಾಕೋತೀನಿ ಅಂದರೆ ಅದು ವಾಟರ್ ಅದ್ರ ಮೇಲೆ ಹಾಕ್ಬಿಡುತ್ತೆ. ಮನೇಲಿ ನಾನು ಎಷ್ಟು ಕ್ಲಮ್ಸಿ ಅಂದ್ರೆ ಎಲ್ಲೆಲ್ಲೋ ಇಟ್ಟು ಬಿಟ್ಟಿರ್ತೀನಿ. ಒಂದ್ಸರಿ ಇಡೋದು ಎಲ್ಲೂ ಸಿಗೋಲ್ಲ. ಒಂದು ಸ್ಕ್ರಂಚಿ ಸಿಗ್ತಾ ಇಲ್ಲ. ಪ್ರೇಮಿಯಲ್ಲ ದುಂಬಿ ಹಾಡು ಅದು ನೆನಪಿರಲಿ. ಯಾವುದೋ ಒಂದು ಹಾಕೋಣ. ರೆಡಿ ಆಗಕ್ಕಷ್ಟೇ. ಈಗ ಸ್ಕಿನ್ ಕೇರ್ ಹುಡ್ಕೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹುಡ್ಕೋಷ್ಟಲ್ಲಿ ನೋಡ್ಕೊಳ್ಳಿ ಮುಚ್ಚಿ ಹೋಗ್ಬಿಡ್ತೀನಿ. ಇದು ನನ್ನ ಲಿಪ್ಸ್ಟಿಕ್ಸ್ ಬಾಕ್ಸ್. ಇದು ಪೂರ್ತಿ ಲಿಪ್ಸ್ಟಿಕ್ಸ್ ಇದೆ. ಈ 3 ಸ್ಟೆಪ್ ಆರ್ಗನೈಸರ್, ಲಿಟಲ್ ಆರ್ಗನೈಸರ್. ಇದು ನನ್ನ ಫ್ರೆಂಡ್ ಋತಿಕಾ ಕೊಟ್ಟಿದ್ದು ನಮ್ಮ ಅಕ್ಕ ಮದುವೆ ಗಿಫ್ಟ್ಗೆ ಅಂತ. ಬಟ್ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ, ಕ್ಯೂಟ್ ಆಗಿದೆ ಅಂತ. ಅವಳಿಗೆ ಕೊಡಲಿಲ್ಲ. ಫುಲ್ ಆಫ್ ಲಿಪ್ಸ್ಟಿಕ್ಸ್ ಇಟ್ಟಿದ್ದೀನಿ. ಇದು ನನ್ನ ಮೇಕಪ್ ಕಿಟ್. ಫುಲ್ ಮೇಕಪ್ ಏನೇನು ಯೂಸ್ ಮಾಡ್ತೀನಿ ಎಲ್ಲ ಈ ಒಂದು ಲಿಟಲ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಏರ್ ಸೆಟ್ ಮಾಡಕ್ಕೆ ನಾನು ಇದೇ ಯೂಸ್ ಮಾಡ್ತೀನಿ. ಬಿಕಾಸ್ ಹೀಟ್ ತುಂಬ ಯೂಸ್ ಮಾಡೋದ್ರಿಂದ ಕೂಲ್ ಆಗ್ಬಿಡುತ್ತೆ. ಬಟ್ ಇದು ಅಷ್ಟು ನಾನು ಅದನ್ನು ಲೋ ಅಲ್ಲಿ ಇಟ್ಕೊಂಡು ಮಾಡ್ಕೋತೀನಿ. ಸೊ ಜಾಸ್ತಿ ಎಫೆಕ್ಟ್ ಇರಲ್ಲ ಅಂತ ಇದನ್ನು ಯೂಸ್ ಮಾಡ್ತೀನಿ. ಸ್ಟ್ರೈಟ್ನರ್ಸ್ ಇದೆ, ಬಟ್ ಸ್ಟ್ರೈಟ್ನರ್ಸ್ ಯೂಸ್ ಮಾಡಿ ತುಂಬ ಕೂಲ್ ಹಾಳಾಗ್ಬಿಡುತ್ತೆ ನಮ್ಗೆ. ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಯಾರ್ಯಾರು ತಗೊಂಡಿಲ್ಲ ತಗೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಚೆನ್ನಾಗೂ ಇದೆ ಪ್ರಾಡಕ್ಟ್. ಅರ್ಬನ್ ಯೋರ್ ಪ್ರಾಡಕ್ಟ್ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಮೇಕಪ್ ಸಮಥಿಂಗ್ ಬೇರೆ ಬೇರೆ ಏನಾದ್ರು ಇಟ್ಕೊಂಡಿರ್ತೀನಿ. ಈ ಸರಿ ಡಿಫ್ರೆಂಟ್ ಆಗಿ ರೆಡಿ ಆಗೋಣ ಅಂತ. ನಾನು 2 ಏರ್ ಸಿರಮ್ ಯೂಸ್ ಮಾಡ್ತೀನಿ. ಒಂದೇ ಸಿಕ್ಕಿದ್ದು ಇದು ಸ್ಟ್ರೀಟ್ ಕಾಣಿಸ್ತಾ ಇದೆಯಾ? ಸ್ಟ್ರೀಟ್ಸ್ ಯೂಸ್ ಮಾಡ್ತೀನಿ. ಬಟ್ ಇದು ಯೂಸ್ ಇವಾಗ ಮಾಡಲ್ಲ. ನಂದು ಏರ್ ಸಿರಮ್ ಕಾಣಿಸುತ್ತೆ. ಈಗ ಲಾರಿಯಲ್ಗೆ ಶಿಫ್ಟ್ ಆಗಿದ್ದೀನಿ. ಸೌಂಡ್ ಕಮ್ಮಿ ಮಾಡ್ಬಿಡ್ತೀನಿ. ನನ್ನ ವಾಯ್ಸ್ ಕೇಳಿಸ್ಕೊಂಡು ಗೊತ್ತಿಲ್ಲ. ಲಾರಿಯಲ್ ಹೇರ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಅದು ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲ ಇಟ್ಟಿರ್ತಾರೆ. ನಮ್ಮ ಮನೇಲಿ ಬರೀ ಹೆಣ್ಮಕ್ಳಾಗಿರೋದ್ರಿಂದ ಅಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅಲ್ಲೆಲ್ಲಿ ಇಟ್ಬಿಟ್ಟಿರ್ತೀವಿ. ಆಮೇಲೆ ನಮ್ಮ ಮಮ್ಮಿ ಕೈಲಿ ಉಗಿಸ್ಕೊಂತೀರಿ, ಅದು ಇಡ್ತೀವಿ. ಸಿಕ್ತು ಅಂದರೆ ಆ್ಯಕ್ಚುಲಿ ನಾನು ಇದನ್ನು ಟ್ರಯಲ್ಗೆ ಅಂತ ತರಿಸಿದ್ದು. ಲಾರಿಯಲ್ ಹೇರ್ ಸಿರಮ್. ಇದು ಲಾರಿಯಲ್ ಸಿರಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ನಾನು ಜಸ್ಟ್ ಟ್ರಯಲ್ ಮಾಡೋಣ ಅಂತ ಇಷ್ಟಕ್ಕೆ ತರಿಸಿದೆ. ಬಟ್ ಇಟ್ಸ್ ಗುಡ್. ಅದಕ್ಕೆ ಯೂಸ್ ಮಾಡೋಣ ಅದನ್ನು ಇನ್ನೇನೆ. ಸೊ ಓಕೆ, ರೆಡಿ ಆದಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಸೊ ಹಾಯ್. ಎಸ್, ನಾನು ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ನಂಗೆ ತುಂಬ ಇಷ್ಟ ಆಯಿತು ಔಟ್ಫಿಟ್ ಆ್ಯಂಡ್ ಮೇಕಪ್ ಕೂಡ. ಇದು ಫಸ್ಟ್ ಟೈಮ್ ನಾನು ಫೇಸ್ ಪೇಂಟಿಂಗ್ ಟ್ರೈ ಮಾಡಿದ್ದೀನಿ. ಲೆಟ್ ಮೀ ಶೋ ಯು. ಐ ಥಿಂಕ್ ಇಟ್ಸ್ ಲುಕಿಂಗ್ ಗುಡ್. ಇಟ್ಸ್ ಅ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನು ಕೈಗೇನೋ ಹಾಕಿಲ್ಲ, ಹಾಕೋತೀನಿ. ಆ್ಯಂಡ್ ಹೇಗಿದೆ ಲುಕ್? ನಿಮಗೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇರ್ ಇನ್ನೂ ಸೆಟ್ ಮಾಡ್ಬೋದು, ಬಟ್ ಬೇಡ ಅಂತ ನಾನು ಆಚೆ ಹೋಗ್ಬೇಕು. ಅದು ಹಾಗೆ ಆಮೇಲೆ ಮತ್ತದು ರೆಡಿ ಮಾಡ್ಕೊಳಕ್ಕಾಗಲ್ಲ. ಸೊ ಇಷ್ಟೇ. ನೆನ್ನೆ ಚೆನ್ನಾಗಿದ್ದೀನಾ? ಓಕೆ, ಬೇಗ ಬೇಗ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಹಾಯ್. ಸೊ ರೀಲ್ ಮುಗೀತು. ಈಗ ಜಸ್ಟ್ ಎಲ್ಲ ವಿಡಿಯೋ ಕಂಪ್ಲೀಟ್ ಆಗಿದೆ. ಎಡಿಟ್ ಮಾಡಬೇಕು. ಅದಕ್ಕೂ ಮುಂಚೆ ನಮ್ಮ ಮಮ್ಮಿ ರೆಡಿ ಆಗಿದ್ದಾರೆ. ಅವರ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿ ಬರಬೇಕು. ಸೊ ಬೇಗ ಬೇಗ ಇದೊಂದು ತೆಗಿತೀನಿ. ತೆಗೆದ್ಬಿಟ್ಟು ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಆಮೇಲೆ ಏನು ಹುಡುಗಿ ವ್ಯಾಲೆಂಟೈನ್ಸ್ ಡೇ ಎಲ್ಲ ಹೋಗ್ತಾ ಇದ್ದಾಳೆ, ಆ ಹುಡುಗನ ಜೊತೆ ಹಾಗೆಲ್ಲ ಅನ್ಕೋತಾರೆ. ಸೊ ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ಸೊ ಬೇಗ ಬೇಗ ಹೋಗಿ ಬೇರೆ ಡ್ರೆಸ್ ಹಾಕೊಂಡು ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್ ಬಾಯ್. ಇಷ್ಟು ನಾವು ರೆಡಿ ಆಗಿದ್ದೀನಿ. ನನಗೆ ಇಷ್ಟ ಆಗ್ತದೆ. ನನಗೆ ಏನಂತಾರೆ, ಮೇಕಪ್ ತೆಗಿಯೋಕೆ ಇಷ್ಟ ಆಗಿಲ್ಲ. ಬಟ್ ನನಗೆ ಫಸ್ಟ್ ಟೈಮ್ ನಾನು ಇದೆಲ್ಲ ಟ್ರೈ ಮಾಡಿದ್ದು. ಸೊ ಅದಕ್ಕೆ ಖುಷಿ. ಸೊ ಲೇಟ್ ಮಾಡಬೇಡ. ನಮ್ಮ ಮಮ್ಮಿ ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಿಂಗೆ ಬಾ ಅಂತಾರೆ. ಹಿಂಗೆ ಹೋಗೋಕ್ಕಾಗುತ್ತಾ ನಾನು? ಸೊ ಬೇಗ ಹೋಗಿ ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್. ಸೊ ಇದೊಂದು ಸುಮ್ಮನೆ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ. ಹೋಗಿ ಡ್ರಾಪ್ ಮಾಡೋದು ಬರೋದಷ್ಟೇ ಅಂತ ಒಂದು ಮೇಕಪ್ ತೆಗಿತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಬೇಗ ಹೋಗಿ ನಮ್ಮ ಮಮ್ಮಿ ಡ್ರಾಪ್ ಮಾಡಿ ಬರೋದು. ನಮ್ಮ ಮಮ್ಮಿ ಆಲ್ರೆಡಿ ರೆಡಿ ಆಗಿ ನಿಂತಿದ್ದಾರೆ. ಸೊ ಲೆಟ್ಸ್ ಗೋ, ಹೋಗೋಣ. ಬಾಯ್. ಸೊ ಮನೆಗೆ ಬಂದೆ. ಪಾಪ ನಮ್ಮ ಸೈರಾನ
ಹಾಕಿ ಹೋಗಿದ್ವಿ, ತೋರಿಸ್ತೀನಿ ರೀ ನಿಮ್ಗೆಲ್ಲರಿಗೂ. ಭಯ ಬಿದ್ದುಬಿಡ್ತಾಳೆ ಅವ್ಳಿಗೆ, ನಾವು ಒಬ್ಬಳೇ ಇದು ರೂಢಿನೇ ಮಾಡಿಸಿಲ್ಲ. ಸಿ ಹಾಯ್, ಬರಲ್ಲ ನಾನು, ಬಾಯ್ ಬಾಯ್, ಹೋಗ್ಲಾ ಬೇಬಿ ಬೇಬಿ. ಓ ಅಯ್ಯೋ ಬೇಬಿ ಬೇಬಿ ತಗೋ ಬೇಬಿ. ಬರ್ಬೇಕಮ್ಮ ಬರ್ಬೇಕಮ್ಮ. ಬರಲ್ಲ ಬರಲ್ಲ. ಆಯ್ತು ಹೋಗೋಣ, ಜಾಸ್ತಿ ಕಾಡ್ಸೋದು ಬೇಡ ಮಗುನ. ಓಕೆ, ಈಗ ನೋಡಿ ಹೆಂಗ್ ಆಡ್ತಾಳೆ. ಗೇಟ್ ತೆಗಿಯೋದು ಕಷ್ಟ ಆಗುತ್ತೆ. ಕ್ಯೂಟ್ ಇವು, ಒಬ್ಬಳನ್ನ ಬಿಟ್ಟೋಗ್ಬಿಟ್ಟಿದ್ನ ನಾನು. ಸಾರಿ, ಇನ್ನು ನನ್ನ ಕೈಗೆ ಸಿಗಲ್ಲ. ಈಗ ನಾನು ಡೋರ್ ತೆಗೆದು ಬಿಡ್ಬೇಕು, ಕೈಗೆ ಸಿಗಲ್ಲ ಅವಳಿಗೆ. ಸಾರಿ ಸಾರಿ. ಬೀಳ್ಸೇ ಬಿಡ್ತಾಳೆ, ಬೀಳ್ಸೇ ಬಿಡ್ತಾಳೆ. ಹೆಂಗ್ ಆಡೋದು ನೀನು, ಹೆಂಗ್ ಆಡೋದು ನೀನು, ಹೆಂಗ್ ಆಡೋದು? ಬಾಯ್ ಬಾಯ್. ಆಯ್ತು ಆಯ್ತು, ಸಾರಿ ಸಾರಿ. ಅಯ್ಯೋ ಅಯ್ಯೋ ಅಯ್ಯೋ, ಸಾರಿ ಸಾರಿ. ಸಾರಿ ಕೇಳ್ಬೇಕಾ? ಎಲ್ಲಿ ಲವ್ ಯು ಲವ್ ಯು ಲವ್ ಯು. ಸೊ ಪಾಪ ಅವಳಿಗೆ ಫುಲ್ ಭಯ ಆಗ್ಬಿಟ್ಟಿದೆ ನಾವು ಯಾರೂ ಇಲ್ಲ ಅಂತ. ಸೊ ಹೋಗೋಣ, ಒಳಗಡೆ ಹೋಗೋಣ. ಈಗ ನೋಡ್ಕೊಳ್ಳಿ, ಮನೆ ಒಳಗಡೆ ಓಡ್ಬಿಡ್ತಾಳೆ ಡೋರ್ ಓಪನ್ ಮಾಡಿದ ತಕ್ಷಣ. ಮನೆ ಒಳಗಡೆ ಬಂದ್ಬಿಟ್ಲು. ನಾ ಯಾರಾದ್ರೂ ಆಚೆ ಬಂದ್ರೆ ಹೋಗ್ಬಿಡ್ತಾಳೆ ಆಚೆ ಬಗ್ಲಕ್ಕೆ. ಯಾರು ಮನೆ ಮುಂದೆ ಓಡಾಡಬಾರ್ದು, ನಮ್ಮ ಮನೆ ಯಾಕೆ ಬರ್ತೀರಾ ಅಂತ ಅವಳು. ಯಾರು ಬರಕ್ ಬಿಡಲ್ಲ ಪಾಪ. ಅವ್ರ ಬಾಡಿಗೆ ಮನೆಯವ್ರು ಇರ್ತಾರೆ, ಅವರೆಲ್ಲ ಗಾಡಿ ಎತ್ಕೊಳಕ್ ಬಂದ್ರು ಬಿಡ. ಸೊ ಇನ್ನೊಂದು ವಿಚಾರ ಏನಿಲ್ಲ, ನಾನು ಏನು ಅಂತಂದ್ರೆ, ನಿನ್ನೆ ಕೀರ್ತಿಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ನೆನಪಿಸಿದ್ಲು. ಆಗ ಇಬ್ರು ಅನ್ಕೋತಾ ಇದ್ವಿ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಲ್ಲ ಹಾಗೆ ಅಂತ. ಸೊ ವ್ಯಾಲೆಂಟೈನ್ಸ್ ಡೇ ಬದಲು ಗ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ನಾನು ಕೀರ್ತಿಗೆ ಹೇಳಿದೆ, ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ವ್ಯಾಲೆಂಟೈನ್ಸ್ ಡೇ ದಿನ ಅಂತ. ಹೋಗೋಣ ಆಮೇಲೆ, ಅದೇ ಮೊಬೈಲ್ ನಾನು ಕೊಡೋಕೆ ಹೋಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೆ ಹಂಗೆ ಚಾಕ್ಲೇಟು ತಂದಿದ್ದೀನಿ. ಕೀರ್ತಿ, ಸರ್ಪ್ರೈಸ್ ಕೊಡ್ತೀನಿ ನಿನಗೆ ನಿಮ್ಮ ಮನೆ ಹತ್ರ ಬಂದು. ಓಕೆ ಹೋಗೋಣ ಆಮೇಲೆ. ಹಾಗೆ ಇವಾಗ ಎಳ್ನೀರು ಕುಡಿಯೋಣ, ತುಂಬ ನೀರು ಕುಡಿಬೇಕು ಅಂತ ಅನಿಸ್ತದೆ, ಅದಕ್ಕೆ ಬರ್ತದಾರಿಲ್ಲ ಹಾಗೆ ಎಳ್ನೀರು ತೊಗೊಂಡು ಬಂದಿದ್ದೀನಿ. ಹಾಗೆ ಎಳ್ನೀರು ಕುಡಿಯೋಣ, ಹೈಡ್ರೇಟ್ ಆಗೋಣ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಾನು ನೀರೇ ಕುಡಿಯೋಲ್ಲ ಸೀರಿಯಸ್ಲಿ. ನಂಗೆ ನೀರು ನೆನಪೇ ಆಗಲ್ಲ, ಅಷ್ಟು ಡಿಹೈಡ್ರೇಷನ್ ಪ್ರಾಬ್ಲಮ್ ನಂಗೆ ತುಂಬ ಆಗುತ್ತೆ. ನಮ್ಮ ಡ್ಯಾಡಿ ಅದಕ್ಕೋಸ್ಕರ ನಿಂಗೆ ಇಷ್ಟ ಆಗೋ ಬಾಟ್ಲ್ ಕೊಡಿಸ್ತೀನಿ, ಮನೆಯಲ್ಲೇ ಇರುತ್ತೆ ಚೆನ್ನಾಗಿರೋ ಬಾಟ್ಲ್. ನೋಡಿದ್ರೆ ಒಬ್ಬೊಬ್ರಿಗೆ ಕುಡಿಬೇಕು ಅನ್ಸುತ್ತಲ್ಲ, ನೀರು ಕುಡಿತಾ ಇರಬೇಕು ಅಂತ, ಅದಕ್ಕೋಸ್ಕರ ನಂಗೆ ಬಾಟ್ಲ್ ಕೊಡಿಸಿದ್ರೆ ಕುಡಿತೀನಿ ಅಂತಂದೆ. ಇದಕ್ಕೆ 2,000 ರೂಪಾಯಿ ಇಡ್ಸಿದ್ದೀನಿ. 2,000 ರೂಪಾಯಿ. ಅಯ್ಯೋ, ಇಷ್ಟೆಲ್ಲ ಮಾಡು ನೀರು ಕುಡಿಲ್ಲ. ಇವಾಗಲೂ ಆ ಬಾಟಲ್ ಖಾಲಿ ಇದೆ. ಸೊ ಅದಕ್ಕೆ ನಮ್ಮ ಮಮ್ಮಿ ನೆನ್ಸಿದ್ರು ತೊಗೊಂಡೋಗಿ ಕುಡಿ ಅಂತ, ಅದಕ್ಕೆ ಎಳ್ನೀರು ಕುಡಿಯೋಣ ಈಗ. ಸೊ ಈಗ ವಿಡಿಯೋ ಎಡಿಟ್ ಮಾಡ್ತೀನಿ, ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿರ್ತೀನಿ. ಆಲ್ರೆಡಿ ನೀವೆಲ್ಲ ನೋಡಿರ್ತೀರ. ಈ ವಿಡಿಯೋ ಪೋಸ್ಟ್ ಮಾಡೋಷ್ಟರಲ್ಲಿ ಎಲ್ಲರೂ ಲೈಕ್ ಮಾಡಿ ಅಷ್ಟೇನೇನೆ. ಯಾರ್ಯಾರು ಇನ್ನೂ ಆ ವಿಡಿಯೋ ಲೈಕ್ ಮಾಡಿಲ್ಲ, ಹೋಗಿ ಲೈಕ್ ಮಾಡಿ ಆಯಿತಾ? ಓಕೆನಾ? ಸೈರು ಗೆಟ್ ಇನ್ ಸೈಡ್. ಈಗ ನಾನು ಬಾಗ್ಲಾಗ್ತೀನಿ, ನಡಿ ಒಳಗಡೆ. ಎಷ್ಟು ಬೊಗ್ಳೋದು ಆಚೆ ಹೋಗಿ. ಹಾಂ ಹೋಯ್, ಎಲ್ಲೋಗ್ತಾ ಇದೆಯಾ? ಏನು ಬಾರೇ ಇಲ್ಲಿ. ಎಷ್ಟು ಬೊಗ್ಳೋದು ಆಚೆ ಹೋಗಿ. ಹಾಂ ಬೊಗಳ್ತ್ಯಾ ಬೊಗಳ್ತ್ಯಾ ಹಾಂ ಬೊಗಳ್ತ್ಯಾ? ಅವಳು ಮೂತಿ ನೋಡಿ ಹೆಂಗೆ ನಾನು ಕರೆಯೋದಿನ್ನ? ಬಂಗಾರಿ ಬಂಗಾರಿ ಬಂಗಾರಿ. ಸೊ ಈಗ ಕೀರ್ತಿ ಮತ್ತು ಶ್ರೇಯಾ ಮನೆಗೆ ಹೋಗೋಣ ವ್ಯಾಲೆಂಟೈನ್ಸ್ ಡೇ ಗ್ಯಾಲೆಂಟೈನ್ಸ್ ಡೇ ವಿಷಯ ಹೇಳೋಕ್ಕೆ. ನಾನು ಮೊಬೈಲ್ ಕೊಡೋಕೆ ಹೋಗ್ತಿಲ್ಲ, ಲೇಟ್ ಆಗೋಯ್ತು ಅಂತ. ಹೋಗೋಣ ಬನ್ನಿ. ಸೊ ಬಂದಿದ್ದೀನಿ, ಕಾಲ್ ಮಾಡೋಣ ಅವಳಿಗೆ. ರಿಸೀವ್ ಮಾಡಿದೀನಿ. ಏನೇ ಮಾಡ್ತಾ ಇದೆಯಾ? ಇದೀನಿ ಮನೆಯಲ್ಲಿ. ಯಾಕೆ ಏನು ಮಾಡ್ತಾ ಇದೆಯಾ? ಕೆಲಸ ಮಾಡ್ತಾ ಇದೆಯಾ? ರಜೆ ಇವತ್ತು. ಹೌದಾ, ಸರಿ. ಮತ್ತೆ ಆಚೆ ಬಾ. ಇನ್ನು ಯಾವ್ದನ ಬೇರೆ ಮನೆ ಆಯ್ತಾ ನಿನಗೆ? ಅದೇನು ಇಷ್ಟೊತ್ತಿನಲ್ಲಿ? ನೀನು ನೋಡ್ಬೇಕು ಅನ್ಸ್ತು ಬಂದ್ಬಿಟ್ಟೆ ಕಮಂತ. ಬಾ ಒಳಗಡೆ. ಬಾ ನೀನು. ನಂಗೆ ಗೊತ್ತಾಯ್ತು ಇದಂತ. ಹಾ ನೋಡ್ರಿ
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಲೇಟ್ ಆಗೋಗೈತೆ ಮಚ್ಚ, ಡ್ಯಾಡಿ ಅವರೇ ಮನೇಲಿ ಇದನ್ನ ಕೊಡ್ಬೇಕಂತಾನೆ ಬಂದೆ ಅದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಿರೇರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಕ್ಷು. ನಂಗೆ ಇವಳೊಬ್ಳೆ ವಿಶ್ ಮಾಡಿ ವ್ಯಾಲೆಂಟೈನ್ಸ್ ಡೇಗೆ. ಓಕೆ, ಒಂದಾಯ್ತು. ಅಲ್ಲೋಗಿ ಸ್ಟ್ರೈನ್ ಕೊಟ್ಟು ಮನೆಗೆ ಹೊರಡೋಣ. ಅಲ್ಲಿಗೆ ಹೋಗಿ ಮಾತಾಡ್ತೀನಿ. ಬಾಯ್ ಬಾಯ್. ಶ್ರೇಯಾ ಮನೆ ಹತ್ರ ಬಂದಿದ್ದೀನಿ. ಶ್ರೇಯಿಂಗೆ ಇದನ್ನು ಕೊಡೋಣ ಅಂತ ಬರ್ತೀರಿ, ನೋಡೋಣ. ಏ ಬಾಯ್ ಮುಚ್ಕೊ ಬರಬೇಕಾದ್ರೆ ಲೇಟ್ ಆಗೈತೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇದಕ್ಕ ಕೇಳಿದ್ದು. ಅದು ಚಿನ್ನು ಹೇಳಿದ್ಲು, ನೀನು ದೇವನಹಳ್ಳಿಯಲ್ಲಿ ಸಿಕ್ಕಿದ್ದೆ ಅಂತ. ಹೆಂಗಿದಿ ನೋಡಲ್. ನಾನು ಬಲೆ ಪಳ ಹೊಳಿತಾ ಇದ್ದೀರಾ. ಬೆಳಗ್ಗೆ ಇಲ್ಲ ಮುಖ ತೊಳ್ದಿಲ್ಲ ಗೈಸ್, ನೋಡಿ ಬೆಳಗ್ಗೆಯಿಂದ ಮುಖ ತೊಳ್ದಿಲ್ಲತ್ತೆ. ನೀರಲ್ಲಿ ತೊಳ್ದಿದ್ದೀನಂತೆ. ಏನಂತೆ? ಸ್ಟೋರಿಗೆ ಮೆನ್ಷನ್ ಮಾಡಿ. ಹ್ಞೂ, ಸ್ಟೋರಿಗೆ ಮೆನ್ಷನ್ ಮಾಡ್ತಾಳಂತೆ. ಇವಳು ನಮಗೆ ತಿರುಪತಿ ಲಡ್ಡು ಕೊಡಕ್ಕೆ ಬಂದಿದ್ಲು ಅಲ್ಲಿದ್ದ. ಸರಿ ಸಿಸ್ಟರ್ಸ್, ನಾನು ಹೊರಡ್ತೀನಿ ಮನೆಗೆ. ಬಾಯ್. ಮಚ್ಚ ನಿಜ ಒಂದೇ ಒಂದು ಸಿಂಗಲ್ ವಿಡಿಯೋ ಬರಲ್ಲ, ಅಷ್ಟು ಸ್ಟೋರೇಜ್.